ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ನಾವು ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಪೊಲೈಟಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಪೊಲೈಟ್ ಅಂದರೆ ಸ್ವಲ್ಪ ವಿನಯಪೂರ್ವಕವಾಗಿ ಅಥವಾ ಸ್ವಲ್ಪ ಮರ್ಯಾದೆ ಜಾಸ್ತಿ ಕೊಟ್ಟು ಮಾತಾಡಿದ್ರೆ ಬೇರೆಯವ್ರಿಗೂ ಇಷ್ಟ ಆಗುತ್ತೆ, ನಮ್ಮ ಇಂಗ್ಲೀಷ್ ಇಷ್ಟ ಆಗುತ್ತೆ. ಓಕೆ, ಸುಮ್ಮನೆ ಜಸ್ಟ್ ರ್ಯಾಶ್ ಆಗಿ ಮಾತಾಡೋದು, ರಫ್ ಆ್ಯಂಡ್ ಟಫ್ ಆಗಿ ಮಾತಾಡೋದು ಮಾಡಬಾರ್ದು ಅಲ್ವಾ. ಎಸ್ಪೆಷಲಿ ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಮರ್ಯಾದೆ ಜಾಸ್ತಿ ಕೊಟ್ಟು ಮಾತಾಡೋ ಥರ ನಾವು ಫ್ರೇಸಸ್ ಮತ್ತು ಸೆಂಟೆನ್ಸಸ್ ಯೂಸ್ ಮಾಡೋದು ಬಹಳ ಉಪಯೋಗ ಆಗುತ್ತೆ ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಪೊಲೈಟ್ ರಿಕ್ವೆಸ್ಟ್ ಇನ್ ಇಂಗ್ಲಿಷ್. ಪೊಲೈಟ್ ರಿಕ್ವೆಸ್ಟ್, ಇನ್ನೊಬ್ಬರಿಗೆ ನಾವು ರಿಕ್ವೆಸ್ಟ್ ಮಾಡಬೇಕಾದ್ರೆ ಯಾವ್ಯಾವ ಥರ ಪದಗಳನ್ನು ಬಳಸಬೇಕು ಆ್ಯಂಡ್ ಯಾವ್ಯಾವ ಥರ ಸೆಂಟೆನ್ಸ್ ಬಳಸಬೇಕು. ಅದರಲ್ಲಿ ಗ್ರಾಮರ್ ಇರುತ್ತೆ, ಗ್ರಾಮರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಗ್ರಾಮರ್ನೇ ನಾವು ತುಂಬ ಫೋಕಸ್ ಮಾಡಬಾರ್ದು, ನಾವು ಫ್ರೇಸಸ್ ಆ್ಯಂಡ್ ಸೆಂಟೆನ್ಸ್ ಮೇಲೆ ತುಂಬ ಫೋಕಸ್ ಮಾಡಬೇಕು. ಗ್ರಾಮರ್ ಗೊತ್ತಿರಬೇಕು. ಓಕೆ, ಸೊ ಬೇಸಿಕ್ ಅಲ್ಲ, ತುಂಬ ಬೇಸಿಕ್ ಲೆವೆಲಿಂದ ಸ್ಟಾರ್ಟ್ ಮಾಡೋರಿಗಲ್ಲ. ಗ್ರಾಮರ್ ಆಲ್ರೆಡಿ ನಮಗೆ ಒಂದಷ್ಟು ಗೊತ್ತಿದ್ದು ಮತ್ತೆ ನಾವು ನಮ್ಮ ಫ್ಲೂಯೆನ್ಸಿನ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಈ ಥರದ್ದು ವಿಷಯಗಳನ್ನು ನಾವು ಕಲಿಬೇಕಾಗುತ್ತೆ. ಓಕೆ, ಆಲ್ರೈಟ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಬಹಳ ಮುಖ್ಯ. ಜಸ್ಟ್ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಆರ್ ಫ್ರೀ ಟು ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಬಹಳ ಸೆಂಟೆನ್ಸ್ ಇದೆ. ಇದನ್ನೆಲ್ಲ ನೀವು ಕಲಿತ್ರೆ ನೀವು ಇಂಗ್ಲೀಷ್ ಮಾತಾಡಬೇಕಾದ್ರೆ, ಅಯ್ಯೋ ನಿಮ್ಮ ಇಂಗ್ಲೀಷ್ ಇಷ್ಟು ಸೂಪರ್ ಆಗಿದೆಯಲ್ಲ, ಚೆನ್ನಾಗಿದೆಯಲ್ಲ ಅಂತ ನಿಮ್ಮನ್ನು ಹೊಗಳ್ತಾರೆ. ಓಕೆ, ರೈಟ್. ಹಾಗೆ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ರೈಟ್, ವಿದೌಟ್ ಎನಿ ಫರ್ದರ್ ಡು ಶಾಲ್ ವಿ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಸೊ ನಾವು ಪೊಲೈಟ್ ರಿಕ್ವೆಸ್ಟ್ ಇನ್ ಇಂಗ್ಲಿಷ್. ಪೊಲೈಟ್ ರಿಕ್ವೆಸ್ಟ್ ಅಂದ್ರೇನು? ಪೊಲೈಟ್ ಅಂದ್ರೇನು? ವಿನಮ್ರವಾಗಿ, ವಿನಯಪೂರ್ವಕವಾಗಿ, ಸಾಫ್ಟಾಗಿ, ಮರ್ಯಾದೆ ಜಾಸ್ತಿ ಕೊಟ್ಟು, ಇದೆಲ್ಲ ಮೀನಿಂಗ್ ಬರುತ್ತೆ ಪೊಲೈಟ್. ಓಕೆ, ಸೊ ಪೊಲೈಟ್ ರಿಕ್ವೆಸ್ಟಲ್ಲಿ ಏನು ಬರುತ್ತೆ? ರಿಕ್ವೆಸ್ಟ್ ಅಂದರೆ ವಿನಂತಿ, ಇದು ಆಲ್ರೆಡಿ ನಿಮಗೆ ಗೊತ್ತು. ನಾವು ಓಕೆ ನೋಡಿ, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ. ಸೊ ಇದರ ಅರ್ಥ ಏನು? ಈಗ ನಾವು ಡೈರೆಕ್ಟಾಗಿ ಹೇಳ್ಬೋದು, ಹಾಂ ನನಗೆ ಸಹಾಯ ಮಾಡು, ನನಗೆ ಹೆಲ್ಪ್ ಮಾಡು, ಓಕೆ ಅಂತ ಹೇಳ್ಬೋದು. ಹೆಲ್ಪ್ ಮೀ ಅನ್ನೋದಕ್ಕೂ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ. ಸೊ ಇಲ್ಲಿ ನಾವು ಕುಡ್ ಯೂಸ್ ಮಾಡ್ತೀವಿ, ಪ್ಲೀಸ್ ಯೂಸ್ ಮಾಡ್ತೀವಿ. ಸೊ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ. ಓಕೆ, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ, ಐ ಕಾಂಟ್ ಲಿಫ್ಟ್ ದೀಸ್ ಬ್ಯಾಗ್ಸ್, ಓಕೆ, ದೇ ಆರ್ ಹೆವಿ. ಸೊ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ, ನನಗೆ ಸ್ವಲ್ಪ ನೀವು ಹೆಲ್ಪ್ ಮಾಡಬಹುದಾ. ನನಗೆ ಸಹಾಯ ಮಾಡು, ಹೆಲ್ಪ್ ಮೀ. ನನಗೆ ಸಹಾಯ ಮಾಡ್ತೀಯಾ, ವಿಲ್ ಯು ಹೆಲ್ಪ್ ಮೀ. ನನಗೆ ಸಹಾಯ ಮಾಡೋಕ್ಕಾಗುತ್ತಾ, ಕ್ಯಾನ್ ಯು ಹೆಲ್ಪ್ ಮೀ. ದಯವಿಟ್ಟು ನನಗೆ ನೀವು ಸಹಾಯ ಮಾಡಬಹುದಾ, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ. ದಿಸ್ ಇಸ್ ದ ಡಿಫ್ರೆನ್ಸ್. ಈಗ ಗೊತ್ತಾಯ್ತಲ್ಲ? ಓಕೆ, ನಾವು ನೆಕ್ಸ್ಟ್ ಇದಕ್ಕಿಂತ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಅನ್ನೋದಕ್ಕಿಂತ ಇನ್ನೂ ಸ್ವಲ್ಪ ಮರ್ಯಾದೆ ಜಾಸ್ತಿ ಕೊಟ್ಟು ಕೇಳೋದಾದರೆ ಈ ಫ್ರೇಸನ್ನು ಬಳಸಬೇಕು. ನೀವು ವುಡ್ ಯು ಮೈಂಡ್, ವುಡ್ ಯು ಮೈಂಡ್ ಇದನ್ನು ಬಳಸಬೇಕು. ಏನು ಬಳಸಬೇಕು? ವುಡ್ ಯು ಮೈಂಡ್. ವುಡ್ ಯು ಮೈಂಡ್ ಆದಮೇಲೆ ಇಲ್ಲಿ ನಾವು ವರ್ಬ್ ಬಳಸಿದ್ರೆ ING ಹಾಕಬೇಕು. ಓಕೆ, ಇನ್ಫ್ಯಾಕ್ಟ್ ಇಟ್ಸ್ ನಾಟ್ ಅ ವರ್ಬ್, ಇಟ್ಸ್ ಅ ಜೆರಂಡ್. ಜೆರಂಡ್ ಅದು, ನಾವು ವರ್ಬ್ ಅಲ್ಲ. ಸೊ ವುಡ್ ಯು ಮೈಂಡ್ ಓಪನಿಂಗ್ ದ ಡೋರ್, ವುಡ್ ಯು ಮೈಂಡ್ ಓಪನಿಂಗ್ ದ ಡೋರ್. ಡೋರ್ ಓಪನ್ ಮಾಡ್ಬೋದಾ ನೀವು, ಅಥವಾ ನನಗೋಸ್ಕರ ನೀವು ಡೋರ್ ಓಪನ್ ಮಾಡಲಿಕ್ಕೆ ನಿಮಗೇನಾದರೂ ತೊಂದರೆ ಆಗುತ್ತಾ? ವುಡ್ ಯು ಮೈಂಡ್ ಅನ್ನೋ ಮೀನಿಂಗ್ ಏನು, ನಿಮಗೇನಾದರೂ ತೊಂದರೆ ಆಗುತ್ತಾ ಅನ್ನೋದು. ಬಟ್ ಕನ್ನಡದಲ್ಲಿ ನಾವು ಆ ಥರ ಕೇಳಲ್ಲ. ಸೊ ವುಡ್ ಯು ಮೈಂಡ್, ದಯವಿಟ್ಟು ಬಾಗಿಲು ತೆಗಿತೀರಾ, ಪ್ಲೀಸ್ ಓಪನ್ ದ ಡೋರ್, ಕುಡ್ ಯು ಪ್ಲೀಸ್ ಓಪನ್ ದ ಡೋರ್, ವುಡ್ ಯು ಮೈಂಡ್ ಓಪನಿಂಗ್ ದ ಡೋರ್. ಓಕೆ, ಅಂದರೆ ನಿಮಗೇನು ತೊಂದರೆ ಆಗದಿದ್ದರೆ ಅಂತ ಅರ್ಥ. ವುಡ್ ಯು ಮೈಂಡ್ ಅಂತ ಯೂಸ್ ಮಾಡೋದು ಬಹಳ ಸ್ಟ್ಯಾಂಡರ್ಡಾಗಿ ಯೂಸ್ ಮಾಡೋದು. ಓಕೆ, ಅದನ್ನು ನೀವು ಬಳಸಿ ನಿಮ್ಮ ಇಂಗ್ಲೀಷ್ ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ಅಂದರೆ ಬೇರೆಯವರು ನಿಮ್ಮನ್ನು ಹೊಗಳ್ತಾರೆ. ಓಕೆ, ನಾವು ಲೆಟ್ಸ್ ಸಿ ದ ಥರ್ಡ್ ಒನ್. ಓಕೆ, ಬಹಳ ಸೆಂಟೆನ್ಸ್ ಇದೆ, ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆ್ಯಂಡ್ ಇದನ್ನು ಹೇಳಕ್ಕೆ ಟ್ರೈ ಮಾಡಿ. ನಾನು ಹೇಳಬೇಕಾದ್ರೆ ನನ್ನ ಜೊತೆಗೆ ಹೇಳಕ್ಕೆ ಟ್ರೈ ಮಾಡಿ. ಕ್ಯಾನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್. ಕ್ಯಾನ್ ಐ, ಸೊ ಕುಡ್ ಐ, ಕ್ಯಾನ್ ಐ ಅಂತ ಕೇಳು. ಕ್ಯಾನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್. ನೀವು ಯಾರ್ದು ಮನೆಗೆ ಹೋಗಿರ್ತೀರಾ, ಒಂದು ಗ್ಲಾಸ್ ನೀರು ಕೊಡಿ ಅಂತ ಕೇಳ್ತೀರಾ ಕನ್ನಡದಲ್ಲಿ. ನಾವು ಕೇಳಬೇಕಾದ್ರೆ ಯಾರೋ ನಮಗೆ ಪರಿಚಯ ಇರೋರೆ, ಬಟ್ ನಮಗೆ ತುಂಬ ದೊಡ್ಡವರು, ಒಂದು ಗ್ಲಾಸ್ ನೀರು ಸಿಗ್ಬೋದಾ, ಹಿಂಗೆ ತಾನೇ ಕೇಳ್ತೀವಿ ನಾವು.
ತುಂಬ ಹತ್ತಿರವಾಗಿ ಫ್ರೆಂಡ್ಸ್ ಮನೆಗೆ ಹೋದರೆ ಕೇಳೋ ಅವಶ್ಯಕತೆ ಇರಲ್ಲ. ಬಟ್ ಫ್ರೆಂಡ್ಸ್ ಮನೆಗೆ ಹೋದ್ರೂ ಅವ್ರ ಪೇರೆಂಟ್ಸ್ ಹತ್ರ ನಾವು ಕೇಳಬೇಕಾದ್ರೆ ಹೇಗೆ ಹೇಳ್ತೀವಿ, ಕ್ಯಾನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್, ಈ ಥರ ಕೇಳಿದ್ರೆ ಅದು ಇನ್ನೂ ಸ್ವಲ್ಪ ಮರ್ಯಾದೆಯಿಂದ ಇರುತ್ತೆ. ಅಥವಾ ನೀವು ಡೈರೆಕ್ಟಾಗಿ ಐ ನೀಡ್ ಅ ಗ್ಲಾಸ್ ಆಫ್ ವಾಟರ್, ವಿಲ್ ಯು ಪ್ಲೀಸ್ ಬ್ರಿಂಗ್ ಮೀ ಅ ಗ್ಲಾಸ್ ಆಫ್ ವಾಟರ್, ಈ ಥರ ಕೇಳಲಿಕ್ಕಾಗಲ್ಲ. ನನಗೆ ಸ್ವಲ್ಪ ನೀರು ಬೇಕು, ನೀರು ತೊಗೊಂಬರ್ತೀರಾ ಅಂತ ಕೇಳೋದಕ್ಕಿಂತ ಒಂದು ಗ್ಲಾಸ್ ನೀರು ಬೇಕು ಅಥವಾ ಒಂದು ಗ್ಲಾಸ್ ನೀರು ಸಿಗ್ಬೋದಾ ಅಂತಲೇ ಕೇಳ್ತೀವಿ ನಾವು ಅಲ್ವಾ. ಸೊ ಓಕೆ, ಕ್ಯಾನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್, ಆರ್ ಕುಡ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್, ಇಟ್ ಡಸಂಟ್ ಮ್ಯಾಟರ್. ನೀವು ಕ್ಯಾನ್ ಕುಡ್ ಎರಡು ಬಳಸ್ಬೋದು. ಓಕೆ, ಸೊ ದಯವಿಟ್ಟು ನನಗೆ ಒಂದು ಲೋಟ ನೀರು ಸಿಗಬಹುದೇ. ಓಕೆ, ಕುಡ್ ಯು ಸ್ಪೀಕ್. ಓಕೆ, ಸೊ ನೆಕ್ಸ್ಟ್ ನೋಡಿ ನಾಲ್ಕನೇದು ಏನಿದೆ, ಕುಡ್ ಯು ಸ್ಪೀಕ್ ಅ ಬಿಟ್ ಮೋರ್ ಸ್ಲೋಲಿ. ಕೆಲವರು ತುಂಬ ಫಾಸ್ಟಾಗಿ ಮಾತಾಡ್ತಿರ್ತಾರೆ, ಅವ್ರ ಹತ್ರ ನೀವೇನು ಹೇಳಬೇಕು, ನೀವು ತುಂಬ ಫಾಸ್ಟಾಗಿ ಮಾತಾಡ್ತೀರಾ, ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀರಾ ಅಂತ ಕೇಳಿ, ಅಥವಾ ಜೋರಾಗಿ ಮಾತಾಡ್ತಿರೋವ್ರಿಗೂ ಸಹ ಹಂಗೆ ಹೇಳ್ಬೋದು. ಸೊ ಕುಡ್ ಯು ಸ್ಪೀಕ್ ಅ ಬಿಟ್ ಸ್ವಲ್ಪ, ಮೋರ್ ಇನ್ನೂ ಸ್ವಲ್ಪ, ಸ್ಲೋಲಿ. ಕುಡ್ ಯು ಸ್ಪೀಕ್ ಅ ಬಿಟ್ ಮೋರ್ ಸ್ಲೋಲಿ, ಸ್ವಲ್ಪ ಇನ್ನೂ ಸ್ವಲ್ಪ ನೀವು ನಿಧಾನಕ್ಕೆ ಮಾತಾಡ್ತೀರಾ, ನನಗೆ ನೀವು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ. ಕುಡ್ ಯು ಸ್ಪೀಕ್ ಅ ಬಿಟ್ ಮೋರ್ ಸ್ಲೋಲಿ. ಓಕೆ, ಸೊ ದಯವಿಟ್ಟು ನೀವು ಸ್ವಲ್ಪ ನಿಧಾನವಾಗಿ ಮಾತಾಡ್ತೀರಾ. ಓಕೆ, ನಾವು ವುಡ್ ಯು ಪ್ಲೀಸ್ ರಿಪೀಟ್ ದ್ಯಾಟ್, ವುಡ್ ಯು ಪ್ಲೀಸ್, ಸೊ ವುಡ್ ಬದಲು ಕುಡ್ ಯು ಅಂತಲೇ ಹೇಳ್ಬೋದು. ಕುಡ್ ಯು ಪ್ಲೀಸ್ ರಿಪೀಟ್ ದ್ಯಾಟ್ ಆರ್ ವುಡ್ ಯು ಪ್ಲೀಸ್ ರಿಪೀಟ್ ದ್ಯಾಟ್. ಏನೋ ಹೇಳ್ತಾ ಇರ್ತಾರೆ, ಅರ್ಥ ಆಯ್ತಾ, ಐ ಆಮ್ ಸಾರಿ ಐ ಡಿಡ್ ನಾಟ್ ಗೆಟ್ ದ್ಯಾಟ್, ವುಡ್ ಯು ಪ್ಲೀಸ್ ರಿಪೀಟ್ ದ್ಯಾಟ್, ಅದನ್ನು ನೀವು ಸ್ವಲ್ಪ ಮತ್ತೊಮ್ಮೆ ರಿಪೀಟ್ ಮಾಡ್ಬೋದಾ. ಓಕೆ, ನಾವು ವುಡ್ ಯು ಪ್ಲೀಸ್ ಅಥವಾ ಕುಡ್ ಯು ಪ್ಲೀಸ್ ಅಥವಾ ಕ್ಯಾನ್ ಯು ಪ್ಲೀಸ್ ಯೂಸ್ ಮಾಡ್ಬೋದು, ಬಟ್ ವುಡ್ ಹಾಕಿದಾಗ ಅದಕ್ಕೆ ಮರ್ಯಾದೆ ಜಾಸ್ತಿ ಇರುತ್ತೆ. ರಿಪೀಟ್ ದ್ಯಾಟ್ ಇದು ಡೈರೆಕ್ಟಾಗಿ ಹೇಳೋದು, ರಿಪೀಟ್ ಮಾಡಿ ಅದನ್ನು. ಕ್ಯಾನ್ ಯು ಪ್ಲೀಸ್ ರಿಪೀಟ್ ದ್ಯಾಟ್, ಅದನ್ನು ನೀವು ರಿಪೀಟ್ ಮಾಡ್ಬೋದೇ. ಕುಡ್ ಯು ಪ್ಲೀಸ್ ರಿಪೀಟ್ ದ್ಯಾಟ್, ಅದನ್ನು ನೀವು ರಿಪೀಟ್ ಮಾಡ್ಬೋದಾ, ಎಲ್ಲ ಒಂದೇ. ವುಡ್ ಯು ಪ್ಲೀಸ್ ನೀವು ಅದನ್ನು ಇನ್ನೊಮ್ಮೆ ರಿಪೀಟ್ ಮಾಡಲಿಕ್ಕೆ ಬಯಸ್ತೀರಾ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ಕುಡ್ ಯು ಲೆಂಡ್ ಮೀ ಯೋರ್ ಪೆನ್ ಫಾರ್ ಎ ಮೊಮೆಂಟ್. ಕುಡ್ ಯು ನೋಡಿ, ಕುಡ್ ಯು ಲೆಂಡ್ ಅಂದರೆ ಸಾಲವಾಗಿ ಕೊಡುವುದು, ಮೀ ನನಗೆ, ಯೋರ್ ಪೆನ್ ಫಾರ್ ಎ ಮೊಮೆಂಟ್. ಕುಡ್ ಯು ಪ್ಲೀಸ್ ಲೆಂಡ್ ಮೀ ಯೋರ್ ಪೆನ್ ಫಾರ್ ಎ ಮೊಮೆಂಟ್. ಈಗ ನೀವೆಲ್ಲೋ ಹೋಗಿರ್ತೀರ, ಬ್ಯಾಂಕಿಗೆ ಹೋಗಿರ್ತೀರಾ, ಅಲ್ಲಿ ಪೆನ್ ಇರಲ್ಲ ನಿಮ್ಮ ಹತ್ರ, ಬ್ಯಾಂಕಲ್ಲಿ ಪೆನ್ ಇಟ್ಟಿರ್ತಾರೆ ಕೌಂಟ್ರಲ್ಲಿ ಕೆಲವು ಕಡೆ, ಬಟ್ ಸ್ಟಿಲ್ ಎಂಗೇಜ್ ಆಗಿದ್ರೆ ಅದು ನೀವು ಇನ್ನೊಬ್ಬರ ಹತ್ರ ಕೇಳ್ಬೋದು. ನಾವು ಕೇಳೋದು ಹೆಂಗೆ ಕೇಳ್ತೀವಿ, ಪೆನ್ ಕೊಡ್ರಿ ಅಂತ ಕೇಳ್ತೀವ, ಪೆನ್ ಕೊಡಪ್ಪ ಅಂತ ಕೇಳ್ತೀವ, ಪೆನ್ ಕೊಡಯ್ಯ ಅಂತ ಕೇಳ್ತೀವಿ, ಇಲ್ಲ ದಯವಿಟ್ಟು ಸ್ವಲ್ಪ ಪೆನ್ ಕೊಡ್ತೀರಾ ಅಂತ ಕೇಳಿ, ದಯವಿಟ್ಟು ನಾವು ಯೂಸ್ ಮಾಡದೇ ಇದ್ರು ಸ್ವಲ್ಪ ಪೆನ್ ಕೊಡ್ತೀರಾ ಹೀಗೆ ಕೇಳ್ತೀವಿ ತಾನೆ, ಹಾಗೆ. ಸೊ ಕುಡ್ ಯು ಪ್ಲೀಸ್ ಲೆಂಡ್ ಅಂದರೆ ಕೊಡ್ತೀರಾ ಸಾಲವಾಗಿ, ಕುಡ್ ಯು ಪ್ಲೀಸ್ ಲೆಂಡ್ ಮೀ ಯೋರ್ ಪೆನ್ ಫಾರ್ ಎ ಮೊಮೆಂಟ್, ಸ್ವಲ್ಪ ಹೊತ್ತು. ಓಕೆ, ಸೊ ಇದೆಲ್ಲ ನಾವು ನೀವು ಈ ಥರ ಸೆಂಟೆನ್ಸನ್ನು ಬಳಸಿದ್ರೆ ನಿಮ್ಮ ಇಂಗ್ಲೀಷ್ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ವುಡ್ ಇಟ್ ಬಿ ಪಾಸಿಬಲ್ ಟು ಮೀಟ್ ಟುಮಾರೋ. ವುಡ್ ಇಟ್ ಬಿ ಪಾಸಿಬಲ್, ವುಡ್ ಇಟ್ ಬಿ ಪಾಸಿಬಲ್ ಸಾಧ್ಯವಿದೆಯಾ, ಏನು, ಟು ಮೀಟ್ ಟುಮಾರೋ ನಾಳೆ ಭೇಟಿಯಾಗಲು ಸಾಧ್ಯವೇ, ನಾಳೆ ಭೇಟಿಯಾಗಲು ಸಾಧ್ಯವಿದೆಯಾ ನಿಮಗೆ. ಓಕೆ, ನಿಮ್ಮ ಟೈಮನ್ನು ನಾವು ಕೇಳ್ತಾ ಇರೋದು, ನಾಳೆ ಭೇಟಿಯಾಗ್ಬೋದಾ ನಿಮ್ಮನ್ನು. ಓಕೆ, ಸೊ ವುಡ್ ಇಟ್ ಬಿ ಪಾಸಿಬಲ್, ಆರ್ ಅದನ್ನು ನಾವು ಕೇಳೋದಾದ್ರೆ ಕ್ಯಾನ್ ವಿ ಮೀಟ್ ಟುಮಾರೋ, ಆರ್ ಕುಡ್ ವಿ ಮೀಟ್ ಟುಮಾರೋ, ಆರ್ ವುಡ್ ಯು ಮೈಂಡ್ ಮೀಟಿಂಗ್ ಮೀ ಟುಮಾರೋ, ವುಡ್ ಯು ಮೈಂಡ್ ಮೀಟಿಂಗ್ ಮೀ ಟುಮಾರೋ, ರೈಟ್. ಸೊ ಅಥವಾ ವುಡ್ ಇಟ್ ಬಿ ಪಾಸಿಬಲ್ ಸಾಧ್ಯವೇ, ವುಡ್ ಇಟ್ ಬಿ ಪಾಸಿಬಲ್ ಟು ಮೀಟ್ ಟುಮಾರೋ. ಓಕೆ, ನೆಕ್ಸ್ಟ್ ಮೇ ಐ ಕಮ್ ಇನ್ ಪ್ಲೀಸ್, ಇದು ಎಲ್ಲರಿಗೂ ಗೊತ್ತು, ಎಲ್ಲ ಸ್ಟೂಡೆಂಟ್ಸ್ಗೂ ಗೊತ್ತು. ಮೇ ಐ ಕಮ್ ಇನ್ ಪ್ಲೀಸ್ ಇದನ್ನು ನಾನು ಹೇಳೋ ಅವಶ್ಯಕತೆ ಇರಲ್ಲ. ಮೇ ಐ ಕಮ್ ಇನ್ ಅಂದರೆ ಒಳಗೆ ಬರಬಹುದೇ. ಓಕೆ, ನೆಕ್ಸ್ಟ್ ಕುಡ್ ಯು ಪ್ಲೀಸ್, ಮೇ ಐ ಕಮ್ ಇನ್. ಓಕೆ, 9th one. ಓಕೆ, ನೆಕ್ಸ್ಟು ನಿಮಗೆ ಡೈರೆಕ್ಷನ್ ಬೇಕಾಗುತ್ತೆ, ಅದು ಕೇಳಬೇಕಾದ್ರೆ ಏನು, ಕುಡ್ ಯು ಟೆಲ್ ಮೀ ದ ವೇ ಟು ದ ಸ್ಟೇಷನ್, ಕುಡ್ ಯು ಟೆಲ್ ಮೀ ದ ವೇ ಟು ದ ಸ್ಟೇಷನ್. ನಾನು ಸ್ಟೇಷನಿಗೆ ಹೋಗಬೇಕು, ಸ್ಟೇಷನ್ಗೆ ಹೋಗೋ ದಾರಿ ಸ್ವಲ್ಪ ಹೇಳ್ತೀರಾ, ಈ ಥರ ಹೇಳೋದು. ಕುಡ್ ಯು ಟೆಲ್ ಮೀ ದ ವೇ ಟು ದ ಸ್ಟೇಷನ್, ಸ್ಟೇಷನಿಗೆ ಹೋಗೋ ದಾರಿ ನನಗೆ ದಯವಿಟ್ಟು ಹೇಳ್ಬೋದಾ. ಓಕೆ, ನೆಕ್ಸ್ಟ್ ವುಡ್ ಯು ಮೈಂಡ್ ಮೂವಿಂಗ್ ಅ ಲಿಟಲ್, ಅಂದರೆ ನೀವು ಸ್ವಲ್ಪ ಜಾಗ ಇರುತ್ತೆ ಪಕ್ಕದಲ್ಲಿ, ನೀವು ಕೂತ್ಕೋಬೇಕು ಅಥವಾ ನಿಂತ್ಕೋಬೇಕು, ಸ್ವಲ್ಪ ಆ ಕಡೆ ಸರ್ಕೋತೀರಾ, ದಯವಿಟ್ಟು ಸ್ವಲ್ಪ ಆ ಕಡೆ ಸರಿದುಕೊಳ್ಳುತ್ತೀರಾ ಅಂತ ಕೇಳೋದನ್ನು ವುಡ್ ಯು ಮೈಂಡ್ ಟು ಮೂವ್ ಅಂತ ಹೇಳಬೇಡಿ, ವುಡ್ ಯು ಮೈಂಡ್ ಮೂವಿಂಗ್ ಅ ಲಿಟಲ್.
ವುಡ್ ಯು ಮೈಂಡ್ ಮೂವಿಂಗ್ ಅ ಲಿಟಲ್, ಕ್ಯಾನ್ ಐ ಸಿಟ್ ಹಿಯರ್? ಓಕೆ, ಸ್ವಲ್ಪ ಆ ಕಡೆ ಸರ್ಕೋತೀರಾ, ನಾನು ಕೂತ್ಕೊಳ್ತೀನಿ, ರೈಟ್? ಓಕೆ, ನೆಕ್ಸ್ಟ್ ನೋಡಿ, ಕುಡ್ ಯು ಪ್ಲೀಸ್ ಲೋವರ್ ದ ವಾಲ್ಯೂಮ್? ಈಗ ತುಂಬ ಸೌಂಡ್ ಇಟ್ಟಿರ್ತಾರೆ, ಸ್ಪೀಕರ್ ಹಾಕ್ಬಿಟ್ಟು ತುಂಬ ಸೌಂಡ್ ಹಾಕಿರ್ತಾರೆ, ಅವಾಗ ನೀವು ಅದು ಕೇಳೋಕ್ಕೆ ನಿಮಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಅವಾಗ ನೀವೇನು ಹೇಳ್ತೀರಾ? ಅಯ್ಯೋ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಪ್ಪ, ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿ, ಏನು ಅಷ್ಟೊಂದು ಸೌಂಡ್ ಇಟ್ಟಿದ್ದೀರಲ್ಲ. ಅದನ್ನು ನಾವು ಸಾಫ್ಟಾಗಿ ಪೊಲೈಟಾಗಿ ಕೇಳೋದಾದರೆ ಕುಡ್ ಯು ಪ್ಲೀಸ್ ಲೋವರ್, ಲೋವರ್ ಅಂದರೆ ಕಡಿಮೆ ಮಾಡುವುದು. ಕುಡ್ ಯು ಪ್ಲೀಸ್ ಲೋವರ್ ದ ವಾಲ್ಯೂಮ್, ಸೌಂಡ್ ಅಂತ ಹೇಳಬೇಡಿ, ಆ್ಯಕ್ಚುಲಿ ಸ್ಪೀಕರಲ್ಲಿ ಬರೋದನ್ನು ವಾಲ್ಯೂಮ್ ಅಂತ ಹೇಳಬೇಕು ನಾವು. ಓಕೆ, ಕುಡ್ ಯು ಪ್ಲೀಸ್ ಲೋವರ್ ದ ಸೌಂಡ್ ಅಲ್ಲ, ಕುಡ್ ಯು ಪ್ಲೀಸ್ ಲೋವರ್ ದ ವಾಲ್ಯೂಮ್, ಕುಡ್ ಯು ಪ್ಲೀಸ್ ಲೋವರ್ ದ ವಾಲ್ಯೂಮ್. ಓಕೆ, ಸೊ ಈ ಥರ ಕೇಳಬೇಕು. ಕ್ಯಾನ್ ಯು ಗಿವ್ ಮೀ ಅ ಹ್ಯಾಂಡ್ ವಿತ್ ದಿಸ್ ಬ್ಯಾಗ್? ಕ್ಯಾನ್ ಯು ಗಿವ್ ಮೀ, ಗಿವಿಂಗ್ ಅ ಹ್ಯಾಂಡ್, ಸೊ ಇಟ್ಸ್ ಎ ಫ್ರೇಸಲ್ ವರ್ಬ್. ಗಿವ್ ಹ್ಯಾಂಡ್ ಅಂದರೆ ಸಹಾಯ ಮಾಡುವುದು. ಕ್ಯಾನ್ ಯು ಪ್ಲೀಸ್ ಆರ್ ಕ್ಯಾನ್ ಯು ಗಿವ್, ಕ್ಯಾನ್ ಯು ಪ್ಲೀಸ್ ಗಿವ್ ಅಂತಲೇ ಹೇಳ್ಬೋದು. ಕ್ಯಾನ್ ಯು ಗಿವ್ ಮೀ ಅ ಹ್ಯಾಂಡ್ ವಿತ್ ದಿಸ್ ಬ್ಯಾಗ್? ಓಕೆ, ಸೊ ತುಂಬ ವೆಯ್ಟ್ ಇದ್ದರೆ ಬ್ಯಾಗು, ಅದನ್ನು ನೀವು ಸ್ವಲ್ಪ ಕೈ ಹಾಕ್ತೀರಾ ಅಂತ ಕೇಳ್ತಾರೆ. ಸ್ವಲ್ಪ ಕೈ ಕೊಡ್ತೀರಾ, ಸ್ವಲ್ಪ ಕೈ ಹಾಕ್ತೀರಾ ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಅಂದರೆ ಏನೋ ಎತ್ತಲಿಕ್ಕಿರುತ್ತೆ, ಬ್ಯಾಗು ವೆಯ್ಟ್ ಇರುತ್ತೆ, ಸ್ವಲ್ಪ ಕೈ ಹಾಕ್ತೀರಾ, ಸ್ವಲ್ಪ ಎತ್ತಕ್ಕೆ, ತುಂಬ ವೆಯ್ಟ್ ಇದೆ ಬ್ಯಾಗು. ಸೊ ಕುಡ್ ಯು ಪ್ಲೀಸ್ ಆರ್ ಕುಡ್ ಯು ಗಿವ್ ಮೀ ಅ ಹ್ಯಾಂಡ್ ವಿತ್ ದಿಸ್ ಬ್ಯಾಗ್? ಓಕೆ, ತುಂಬ ಏನೋ ಇಟ್ಸ್ ಟೂ ಹೆವಿ, ಐ ಕಾಂಟ್ ಲಿಫ್ಟ್ ಇಟ್ ಮೈ ಸೆಲ್ಫ್, ಕುಡ್ ಯು ಪ್ಲೀಸ್ ಗಿವ್ ಮೀ ಅ ಹ್ಯಾಂಡ್ ವಿತ್ ದಿಸ್ ಬ್ಯಾಗ್? ಓಕೆ, ನೆಕ್ಸ್ಟ್, ವುಡ್ ಯು ಮೈಂಡ್, ಅಗೇನ್ ನಾನು ವೆಯ್ಟಿಂಗ್, ನೀವು ವುಡ್ ಯು ಮೈಂಡ್ ಪದೇ ಪದೇ ಹೇಳ್ತೇನೆ. ವುಡ್ ಯು ಮೈಂಡ್ ಅಂತ ಯೂಸ್ ಮಾಡಿದ್ರೆ ನೀವು ING ಹಾಕಬೇಕಿಲ್ಲ. ವುಡ್ ಯು ಮೈಂಡ್ waiting for 5 minutes? Would you mind waiting for 5 minutes? Okay, I'm really busy now, I'll call you back, I'll call you back in 5 minutes. Would you mind waiting for me for 5 minutes? ನನಗೋಸ್ಕರ ನೀನು 5 ನಿಮಿಷ ಕಾಯೋದು ನಿನಗೇನಾದರೂ ತೊಂದರೆ ಆಗುತ್ತಾ? ಓಕೆ, ಸೊ ವುಡ್ ಯು ಮೈಂಡ್ ಆನ್ಸರ್ ನಮಗೆ ಬೇಕಾಗಿಲ್ಲ, ಬಟ್ ಇದಕ್ಕೆಲ್ಲ ಉತ್ತರ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಉತ್ತರಗಳು ಇವೆಲ್ಲ, ಪ್ರಶ್ನೆಗಳು, ಉತ್ತರ ಎಕ್ಸ್ಪೆಕ್ಟ್ ಮಾಡದೇ ಇರೋ ಪ್ರಶ್ನೆಗಳು. ಓಕೆ, ನಾವು ಕುಡ್ ಯು ಪ್ಲೀಸ್ ಸೆಂಡ್ ಮೀ ದ ಡೀಟೇಲ್ಸ್? ಕುಡ್ ಯು ಪ್ಲೀಸ್ ಸೆಂಡ್ ಮೀ ದ ಡೀಟೇಲ್ಸ್? ದಯವಿಟ್ಟು ನನಗೆ ಡೀಟೇಲ್ಸನ್ನು ಕಳಿಸ್ತೀರಾ? ಓಕೆ, ನಾವು ಮೇ ಐ ಯೂಸ್ ಯುವರ್ ಫೋನ್ ಫಾರ್ ಎ ಕ್ವಿಕ್ ಕಾಲ್? ಮೇ ಐ ಯೂಸ್ ಯುವರ್ ಫೋನ್ ಫಾರ್ ಎ ಕ್ವಿಕ್ ಕಾಲ್? ಸ್ವಲ್ಪ ಕ್ವಿಕ್ ಕಾಲ್, ಕ್ವಿಕ್ ಅಂದರೆ ಒಂದು ಅರ್ಜೆಂಟ್ ಕಾಲ್, ಅರ್ಜೆಂಟ್ ಅಂತಲ್ಲ, ಬೇಗ ಕಾಲ್ ಮಾಡಿಕೊಡ್ತೀನಿ, ನಿಮ್ಮ ಫೋನನ್ನು ಯೂಸ್ ಮಾಡ್ಬೋದಾ? ಓಕೆ, ಮೇ ಐ ಯೂಸ್ ಯುವರ್ ಫೋನ್ ಫಾರ್ ಎ ಕ್ವಿಕ್ ಕಾಲ್? ಓಕೆ, ಕುಡ್ ಯು ಪ್ಲೀಸ್ ಪಾಯಿಂಟ್ ಮೀ ಟು ದ ಆಫೀಸ್? ಕುಡ್ ಯು ಪ್ಲೀಸ್ ಪಾಯಿಂಟ್ ಮೀ ಟು ದ ಆಫೀಸ್? ಓಕೆ, ಪಾಯಿಂಟ್ ಮೀ ಅಂದರೆ, ಪಾಯಿಂಟ್ ಅಂದರೆ ತೋರಿಸಿ ಅಂತ ಅರ್ಥ. ಆಫೀಸ್ ಎಲ್ಲಿದೆ ಅಂತ ತೋರಿಸ್ತೀರಾ? ಸೊ ಪಾಯಿಂಟ್ ಅಂದರೆ ನೋಡಿ ಅಲ್ಲಿದೆ, ನಾವು ಕೈಯಲ್ಲಿ ತೋರಿಸ್ತೀವಲ್ಲ ಅಲ್ಲಿ, ದಿಸ್ ಇಸ್ ಪಾಯಿಂಟಿಂಗ್. ಓಕೆ, ಸೊ ಅಲ್ಲಿದೆ ಆಫೀಸು, ಅಲ್ಲಿಗೆ ಹೋಗ್ರಿ. ಸೊ ಕುಡ್ ಯು ಪ್ಲೀಸ್ ಪಾಯಿಂಟ್ ಮೀ ಟು ದಿ ಆಫೀಸ್? ಓಕೆ, ನೆಕ್ಸ್ಟ್, ಸೊ ಬಹಳ ಸೆಂಟೆನ್ಸ್ ಇದ್ದಾವೆ, ನಾವು ಒಂದಷ್ಟು ಸ್ವಲ್ಪ ಕಲಿತಾ ಹೋಗೋಣ. ಓಕೆ, ನೆಕ್ಸ್ಟ್ ಯಾವುದು? ಓಕೆ, 17th one. ವುಡ್ ಯು ಮೈಂಡ್ ನಾಟ್ ಸ್ಮೋಕಿಂಗ್ ಹಿಯರ್? ಓಕೆ, ಸೊ ಪಬ್ಲಿಕ್ ಪ್ಲೇಸಲ್ಲಿ ಅಥವಾ ನಿಮ್ಮ ಮನೆ ಹತ್ರನೇ ಯಾರೋ ಬಂದು ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ, ಅವ್ರಿಗೆ ನೀವೇನು ಹೇಳ್ಬೋದು? ವುಡ್ ಯು ಮೈಂಡ್ ನಾಟ್ ಸ್ಮೋಕಿಂಗ್ ಹಿಯರ್? ವುಡ್ ಯು ಮೈಂಡ್ ನಾಟ್ ಸ್ಮೋಕಿಂಗ್ ಹಿಯರ್? ವುಡ್ ಯು ಮೈಂಡ್ ನಾಟ್ ಸ್ಮೋಕಿಂಗ್ ಹಿಯರ್ ಅಂದರೆ ಇಲ್ಲಿ ಧೂಮಪಾನ ಮಾಡದೇ ಇರುವುದು ನಿಮಗೆ ತೊಂದರೆ ಆಗುತ್ತದೆಯೇ ಅಂತ ಅದು ಸಾಫ್ಟಾಗಿ ಕೇಳೋದು. ಓಕೆ, ನೆಕ್ಸ್ಟ್, ಕುಡ್ ಯು ಪ್ಲೀಸ್ ಪಾಸ್ ದ ಸಾಲ್ಟ್? ಅಂದರೆ ಇದು ಊಟದ ಟೈಮಲ್ಲಿ ಕೂತಿದ್ದಾಗ ನಿಮಗೆ ಉಪ್ಪು ಬೇಕು ಅಂತ ಅನಿಸಿದಾಗ, ಈ ಕಾಮನ್ ಸೆಂಟೆನ್ಸ್ ಇದು, ಎಲ್ಲದರಲ್ಲೂ ಬರುತ್ತೆ. ಕುಡ್ ಯು ಪ್ಲೀಸ್ ಪಾಸ್ ದ ಸಾಲ್ಟ್? ಸ್ವಲ್ಪ ಉಪ್ಪು ಕಳಿಸ್ತೀರಾ ಈ ಕಡೆ? ಓಕೆ, ಸೊ ಕ್ಯಾನ್ ಯು ಎಕ್ಸ್ಪ್ಲೈನ್ ದಿಸ್ ಟು ಮೀ ಅಗ್ಯಾನ್? ಕ್ಯಾನ್ ಯು ಎಕ್ಸ್ಪ್ಲೈನ್ ದಿಸ್ ಟು ಮೀ ಅಗ್ಯಾನ್? ಆರ್ ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ದಿಸ್ ಟು ಮೀ ಅಗ್ಯಾನ್? ಆರ್ ಕ್ಯಾನ್ ಸೇ ವುಡ್ ಯು ಪ್ಲೀಸ್ ಎಕ್ಸ್ಪ್ಲೈನ್? ಕುಡ್, ಕ್ಯಾನ್ ಇರೋ ಕಡೆ ನೀವು ವುಡ್ಡು ಹಾಕ್ಬೋದು. ಓಕೆ, ಕ್ಯಾನ್ ಯು ಪ್ಲೀಸ್, ಕುಡ್ ಯು ಪ್ಲೀಸ್, ವುಡ್ ಯು ಪ್ಲೀಸ್? ಓಕೆ, ಇದನ್ನು ಮತ್ತೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀರಾ? ಓಕೆ, ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ಫಾರ್ ಡಿನ್ನರ್? ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ಫಾರ್ ಡಿನ್ನರ್? ಇವತ್ತು ರಾತ್ರಿ ನೀವು ನಮ್ಮ ಜೊತೆ ಡಿನ್ನರ್ಗೆ ಜಾಯ್ನ್ ಆಗಲಿಕ್ಕೆ ಇಷ್ಟಪಡ್ತೀರಾ? ವುಡ್ ಯು ಲೈಕ್ ಟು ಜಾಯ್ನ್ ಅಸ್? ಆರ್ ನಾನು ನಿಮ್ಮನ್ನು ಕೇಳೋದಾದ್ರೆ, ವುಡ್ ಯು ಲೈಕ್ ಟು ಜಾಯ್ನ್ ಮೀ? ವುಡ್ ಯು ಲೈಕ್ ಟು ಜಾಯ್ನ್ ಮೀ ವಿತ್ ಡಿನ್ನರ್? ಆರ್ ಸಾರಿ, ವುಡ್ ಯು ಲೈಕ್ ಟು ಜಾಯ್ನ್ ಮೀ ಫಾರ್ ಡಿನ್ನರ್ ಟುಡೇ? ಓಕೆ, ರೈಟ್. ಸೊ ಈ ಥರ ಬಹಳಷ್ಟು ಇದ್ದಾವೆ, ನಾನು ಜಸ್ಟ್ ನಿಮಗೆ 20 ತೋರಿಸಿದ್ದೀನಿ ಅಷ್ಟೇ, ಸುಮಾರು ಸೆಂಟೆನ್ಸ್ ಇದೆ. ಓಕೆ, ಸೊ ನೀವು ನಮ್ಮ ಕೋರ್ಸ್ ಜಾಯ್ನ್ ಆದರೆ ನೀವೆಲ್ಲದನ್ನು ಕಂಪ್ಲೀಟಾಗಿ ಕಲಿಬೋದು. ಓಕೆ, ಸೊ ನೆಕ್ಸ್ಟ್ ಮಂತು ಈಗ ರೀಸೆಂಟಾಗಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ನಿಮಗೆ ಇಷ್ಟ ಇದ್ದರೆ ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಅಥವಾ ರೀಡಿಂಗ್ ರೈಟಿಂಗ್ ಯಾವುದಾದ್ರು ಕೋರ್ಸ್ ನಿಮಗೆ ಜಾಯ್ನ್ ಆಗಬೇಕು ಅಂತ ನೀವು ಬಯಸಿದ್ರೆ ದಯವಿಟ್ಟು ನಮ್ಮ ಕೋರ್ಸನ್ನು ಜಾಯ್ನ್ ಆಗಿರಿ. ಅದರದ್ದು ಡೀಟೇಲ್ಸ್ ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲೇ ಹಾಕಿರ್ತೀನಿ, ಇಲ್ಲ ಕೆಳಗಡೆ ನಂಬರ್ ಇದೆಯಲ್ಲ, ನಂಬರ್ ಕಾಣಿಸ್ತಾ ಇದೆ ನೋಡಿ, 8430, ಆ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ. ಓಕೆ, ರೈಟ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೂ ಆಗದೇ ಇದ್ದರೂ ದಯವಿಟ್ಟು ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಭಾಳಷ್ಟು ಜನ ಲೈಕ್ ಕೊಡೋದೇ ಇಲ್ಲ, ನೀವು ಲೈಕ್ ಕೊಟ್ಟರೆ ನಮಗೆ ಪ್ರೋತ್ಸಾಹ, ಇನ್ನೂ ಹೆಚ್ಚಿನ ವೀಡಿಯೋಸ್ ನಾವು ಮಾಡ್ತೀವಿ. ಓಕೆ, ಆ್ಯಂಡ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ಇದೇ ಥರ ಸೆಂಟೆನ್ಸ್ ಮಾಡಬೇಕು ಅಥವಾ ಸೆಂಟೆನ್ಸ್ ನಿಮಗೆ ಗೊತ್ತಿರೋ ಸೆಂಟೆನ್ಸ್ ಕನ್ನಡದಲ್ಲಿ ಹೇಳಿ ಅದನ್ನು ನಾನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ
ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಇನ್ನೂ ಹೊಸಬರಾಗಿದ್ದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ಓಕೆ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬೇಕು. ಓಕೆ, ಆ್ಯಂಡ್ ಯಾ, thank you so much for joining this video. This is Anil Kumar signing off. Let's meet in the next video. Until then, keep watching my videos. Bye bye. Take care.